ನಮಸ್ಕಾರ ವೀಕ್ಷಕರೇ, ನಿಮ್ಮ ಪ್ರೀತಿಯ ಕನ್ನಡ ಲೈಫ್ ಚಾನಲ್ಗೆ ಸ್ವಾಗತ. ಪರಾಭವ ನಾಮ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ? ಈ ವರ್ಷ ನಿಮ್ಮ ಆದಾಯ ಮತ್ತು ಗೌರವದ ಲೆಕ್ಕಾಚಾರಗಳು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಇನ್ನು ಇವತ್ತಿನ ವಿಡಿಯೋನಲ್ಲಿ ನಾವು ಕೇವಲ ಭವಿಷ್ಯವನ್ನಷ್ಟೇ ಅಲ್ಲ, ನಾವು ಮಾಡ್ಕೊಬೇಕಾದ ಪ್ರಾಯೋಗಿಕ ಬದಲಾವಣೆಗಳು ಹಾಗೆಯೇ ರಾಜಕೀಯ ಮತ್ತು ಮಾಧ್ಯಮ ಕ್ಷೇತ್ರದ ವಿಶೇಷ ಮುನ್ಸೂಚನೆ ಬಗ್ಗೆ ಸಹ ನಾವು ಚರ್ಚಿಸೋಣ. ವಿಡಿಯೋ ಕೊನೆಯಲ್ಲಿ ನಿಮಗಾಗಿ ವಿಶೇಷ ಲಕ್ಕಿ ಟಿಪ್ಸ್ ಹಾಗೆಯೇ ಪರಿಹಾರಗಳನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಈ ವರ್ಷದ ನಿಮ್ಮ ಸಂಖ್ಯಾಬಲವನ್ನು ನೋಡೋಣ. ವೃಶ್ಚಿಕ ರಾಶಿಯವರ ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಹೀಗಿದೆ. ಆದಾಯ 11 ಇದ್ದರೆ ಖರ್ಚು 5 ಗೋಚರ ಆಗ್ತಾ ಇದೆ. ಅವಮಾನ 6 ಇದ್ದರೆ ಗೌರವ 2 ಗೋಚರ ಆಗ್ತಾ ಇದೆ. ವೀಕ್ಷಕರೇ, ಮೊದಲು ಸಿಹಿ ಸುದ್ದಿ ಏನು ಅಂದರೆ, ನಿಮ್ಮ ಆದಾಯ 11 ಇದ್ದು ಖರ್ಚು ಕೇವಲ 5 ರೂಪಾಯಿ ಗೋಚರ ಆಗ್ತಾ ಇದೆ. ಅಂದರೆ ಈ ವರ್ಷ ನೀವು ಹಣ ಉಳಿತಾಯ ಮಾಡೋದ್ರಲ್ಲಿ ಸಕ್ಸಸ್ ಆಗ್ತೀರಾ. ಕಳೆದ ಕೆಲವು ವರ್ಷಗಳಿಂದ ಕಾಡ್ತಾ ಇದ್ದ ಆರ್ಥಿಕ ಮುಗ್ಗಟ್ಟೆಲ್ಲ ಈ ವರ್ಷ ದೂರ ಆಗುತ್ತೆ. ಇನ್ನು ಸಾಲ ಏನಾದರೂ ಇದ್ದರೆ ಸಾಲ ತೀರ್ಸೋಕೆ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಆದರೆ ಈ ವರ್ಷ ನಿಮಗೆ ರಾಜ್ಯ ಪೂಜೆ ಅಂದರೆ ಗೌರವ 2 ಗೋಚರ ಆಗ್ತಾ ಇದ್ರೆ ಅವಮಾನ 6 ಇದೆ. ಅಂದರೆ ನೀವು ಎಷ್ಟೇ ಒಳ್ಳೇದು ಮಾಡಿದ್ರೂ ಸಮಾಜದಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ಸಣ್ಣ ವಿಷಯಕ್ಕೆ ನಿಮ್ಮ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನಗಳು ನಡೀಬಹುದು. ಇದರಿಂದ ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋದು ಈ ವರ್ಷ ನಿಮಗೆ ತುಂಬಾ ಅನ್ವಯಿಸುತ್ತೆ. ಯಾರ ಬಗ್ಗೆನೂ ನೀವು ಪಿಸು ಮಾತು ಮಾತಾಡೋಕ್ಕೆ ಹೋಗಬೇಡಿ, ಹಾಗೆಯೇ ಗಾಳಿ ಸುದ್ದಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ. ಈ ವರ್ಷ ವೃಶ್ಚಿಕ ರಾಶಿಯ ಉದ್ಯೋಗಿಗಳಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ನೀವು ಜೂನ್ವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋದು ಒಳಿತು. ಜೂನ್ ಆದಮೇಲೆ ಗುರು 9ನೇ ಮನೆಗೆ ಬರೋದ್ರಿಂದ ಪ್ರಮೋಷನ್ ಹಾಗೆಯೇ ಸಂಬಳ ಹೆಚ್ಚಾಗೋ ಸಾಧ್ಯತೆ ಹೆಚ್ಚಾಗಿ ಗೋಚರ ಆಗ್ತಾ ಇದೆ. ಆದರೆ ಹವಾಮಾನ 6 ಗೋಚರ ಆಗ್ತಾ ಇರೋದ್ರಿಂದ ಆಫೀಸ್ ಪಾಲಿಟಿಕ್ಸ್ನಿಂದ ದೂರ ಇರೋದು ತುಂಬಾ ಒಳಿತು. ಬಾಸ್ ಜೊತೆ ವಾದ ಮಾಡೋಕ್ಕೆ ಹೋಗಬೇಡಿ. ಇನ್ನು ಈ ವರ್ಷ ವ್ಯಾಪಾರಸ್ಥರಿಗೆ ಹೇಗಿದೆ ಅಂತ ನಾವು ನೋಡೋದಾದರೆ, ಬಿಸ್ನೆಸ್ನಲ್ಲಿ ಹಣದ ಹರಿವು ಚೆನ್ನಾಗೇ ಇರುತ್ತೆ. ರಿಯಲ್ ಎಸ್ಟೇಟ್ ಹಾಗೆಯೇ ಕಮಿಷನ್ ದಂಧೆಯಲ್ಲಿರೋರಿಗೆ ಹೆಚ್ಚು ಲಾಭ ಅಂತಲೇ ಹೇಳ್ಬೋದು. ಆದರೆ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ಹುಷಾರಾಗಿರಿ. ನಂಬಿದವರೇ ನಿಮ್ಮ ಕಾಲನ್ನು ಎಳಿಬೋದು. ಎಲ್ಲ ವ್ಯವಹಾರಗಳು ಸಹ ದಾಖಲೆ ಸಹಿತನೇ ಇರಲಿ. ತುಂಬ ದಿನದ ಬೇಡಿಕೆಯಂತೆ ವಿಶೇಷ ಕ್ಷೇತ್ರಗಳ ಬಗ್ಗೆ ನೋಡೋಣ ಬನ್ನಿ. ರಾಜಕಾರಣಿಗಳಿಗೆ ಈ ವರ್ಷ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ನಿಮ್ಮ ವಿರುದ್ಧ ಒಳಸಂಚುಗಳು ನಡೀಬಹುದು. ಹಳೆಯ ಹಗರಣಗಳು ಸಹ ಮರುಜೀವ ಪಡಿಬೋದು. ಆದ್ದರಿಂದ ಆದಷ್ಟು ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಡೋದು ತುಂಬಾ ಒಳ್ಳೆಯದು. ಆದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಗುರುಬಲ ಇರೋದ್ರಿಂದ ಸರಿಯಾದ ಸಮಯದಲ್ಲಿ ನೀವು ತೆಗೆದುಕೊಳ್ಳೋ ನಿರ್ಧಾರ ನಿಮ್ಮ ಪಟ್ಟ ಉಳಿಸ್ಕೊಳ್ಳೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಕಲಾವಿದರಿಗೆ ಸುವರ್ಣಕಾಲ ಅಂತಲೇ ಹೇಳ್ಬೋದು. ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಣದ ಗಳಿಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪಬ್ಲಿಕ್ನಲ್ಲಿ ಮಾತನಾಡಬೇಕಾದ್ರೆ ತುಂಬ ಹುಷಾರಾಗಿರೋದು ಒಳ್ಳೆಯದು. ಯಾಕೆಂದರೆ ನಿಮ್ಮ ಸಣ್ಣ ಹೇಳಿಕೆ ಕೂಡ ದೊಡ್ಡ ವಿವಾದಕ್ಕೆ ಕಾರಣ ಆಗ್ಬೋದು. ವೃಶ್ಚಿಕ ರಾಶಿಯವರಿಗೆ ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬೋದು. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಬರಬಹುದು. ಇನ್ನು ಅವಿವಾಹಿತರಿಗೆ ಜೂನ್ ಆದಮೇಲೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇನ್ನು ಆರೋಗ್ಯ ವಿಚಾರ ನೋಡೋದಾದರೆ, ಜೀರ್ಣಕ್ರಿಯೆ ಅಥವಾ ಉಸಿರಾಟದ ತೊಂದರೆಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಧ್ಯಾನ ಮತ್ತು ಯೋಗವನ್ನು ರೂಢಿಸ್ಕೊಳ್ಳಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ವೃಶ್ಚಿಕ ರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು 3, 9, 1. ಅದೃಷ್ಟದ ಬಣ್ಣ ಕೇಸರಿ ಬಣ್ಣ, ಕೆಂಪು ಬಣ್ಣ. ವೃಶ್ಚಿಕ ರಾಶಿಯವರು ಆದಷ್ಟು ಈ ವರ್ಷ ನೀವು ಕಪ್ಪು ಬಣ್ಣವನ್ನು ಧರಿಸದೇ ಇರೋದು ತುಂಬಾ ಒಳ್ಳೆಯದು. ಅದೃಷ್ಟದ ದಿನ ಮಂಗಳವಾರ ಮತ್ತು ಗುರುವಾರ. ವೃಶ್ಚಿಕ ರಾಶಿಯವರು ಮಾಡಿಕೊಳ್ಳಬೇಕಾದ ಸರಳ ಪರಿಹಾರದ ಬಗ್ಗೆ ನೋಡೋಣ ಬನ್ನಿ. ನೀವು ಪ್ರತಿ ಮಂಗಳವಾರ ನೀವು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ ಅಥವಾ ನಾಗರಕಲ್ಲಿಗೆ ನೀವು ಹಾಲನ್ನು ಎರೆಯಿರಿ. ಇದರಿಂದ ರಾಹು ದೋಷ ಕಡಿಮೆ ಆಗುತ್ತೆ. ಇನ್ನು ಗುರುವಾರ ದಿನ ನೀವು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ. ಶನಿವಾರ ದಿನ ನೀವು ನಿರ್ಗತಿಕರಿಗೆ ಅಥವಾ ವಿಕಲಚೇತನರಿಗೆ ನೀವು ಕೈಲಾದಷ್ಟು ಸಹಾಯವನ್ನು ಮಾಡಿ. ಇದು ನಿಮ್ಮ ಅವಮಾನದ ದೋಷವನ್ನು ಕಡಿಮೆ ಮಾಡುತ್ತೆ. ವೃಶ್ಚಿಕ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಈ ವರ್ಷ ಹಬ್ಬದಂತಿದ್ರೂ ಗೌರವದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತುಂಬಾ ಅಗತ್ಯ ಅಂತಲೇ ಹೇಳ್ಬೋದು. ಆದರೆ ನೀವು ತಾಳ್ಮೆಯಿಂದ ಇದ್ದರೆ ಜಯ ನಿಮ್ಮದೇ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ವೃಶ್ಚಿಕ ರಾಶಿಯ ಗೆಳೆಯರು ಹಾಗೆಯೇ ಬಂಧುಗಳೆಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ರಾಶಿ ಯಾವುದು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.